ಸನ್ಮಾನ ಮಾಡ್ಬೇಕಂತ ಮಾಡಿವಿ, ದಯಮಾಡಿ ಸನ್ಮಾನಕ್ಕೆ ಬರ್ಬೇಕು ಅಂತ ಕಬೀರದಾಸರಿಗೆ ಕೇಳ್ತಾರೆ. ಕಬೀರದಾಸರು ಹೇಳ್ತಾರೆ ಸನ್ಮಾನದ ಅವಶ್ಯಕತೆ ಇಲ್ಲ, ಆದ್ರೂ ನಮ್ಮೂರವ್ರು ಸನ್ಮಾನ ಮಾಡ್ತಾರೆ ಅಂದ್ರೆ ಸಂತೋಷ, ನಾ ಬರ್ತೀನಿ ಅಂತ ಹೇಳಿದ್ರಾಗ ಪಕ್ಕದಾಗಿರೋ ಸಂಘಟನೆ ಕೇಳ್ತಾರೆ, ಸ್ವಾಮಿ ಯಾವ ಕಾರಣಕ್ಕೂ ತಪ್ಪಿಸಬಾರ್ದು, ಬರಲೇಬೇಕು. ಯಾಕೆ ಬರ್ಬೇಕಂದ್ರೆ ವೃತ್ತಿಯಲ್ಲಿ ನೀವೊಬ್ಬ ದರ್ಜಿ, ಟೈಲರ್, ನಾಳೆ ಸನ್ಮಾನ ಮಾಡಿದ ಮೇಲೆ ನಿಮಗೊಂದು ಉಡುಗೊರೆ ಕೊಡ್ತೀವಿ ನಾವು. ಏನು ಉಡುಗೊರೆ? 20 ತೊಲೆ ಬಂಗಾರದಿಂದ ಒಂದು ಕತ್ರಿ ಮಾಡಿವಿ ನಾವು, ನಾಳೆ ಸನ್ಮಾನ ಮಾಡಿ ನಿಮಗೆ ಒಂದು ಕತ್ರಿ ಕೊಡ್ತೀವಿ ಅಂತ. ಅವಾಗ ಒಂದು ಕ್ಷಣವೂ ವಿಚಾರ ಮಾಡಿದೆ ಕಬೀರದಾಸ್ ಹೇಳ್ತಾರೆ, ನೀವೇನು ನನ್ನ ಸನ್ಮಾನಕ್ಕೆ ಕರೆದ್ರಿ ಭಾಳ ಸಂತೋಷ, ಸನ್ಮಾನಕ್ಕೆ ಖಂಡಿತ ನಾ ಬರ್ತೀನಿ, ಆದ್ರೆ ಒಂದು ಸಣ್ಣ ಬದಲಾವಣೆ ಮಾಡಿರಿ. ಏನಾ ಬದಲಾವಣೆ? ಎಲ್ಲ ಆದಮೇಲೆ ನೀವೇನು ಬಂಗಾರದ ಕತ್ರಿ ಕೊಡ್ಬೇಕಂತ ಮಾಡಿರಲ್ಲ, ದಯಮಾಡಿ ಬಂಗಾರದ ಕತ್ರಿ ಕೊಡಬೇಡ್ರಿ, ಆ ಬಂಗಾರದ ಕತ್ರಿಯ ಬದಲಾಗಿ 1 ಗ್ರಾಮು 2 ಗ್ರಾಮು ಕಬ್ಬಿಣದ ಸೂಜಿ ಕೊಡ್ರಿ ಅಂತ ಕಬೀರದಾಸ್ ಹೇಳ್ತಾರೆ. ಯಾಕಂತ ಕೇಳಿದಾಗ ಅವ್ರು ಮುಂದುವರೆದು ಹೇಳ್ತಾರ, ಕತ್ರಿ ಬಂಗಾರದ್ದಾಗಿರ್ಲಿ ವಜ್ರದ್ದಾಗಿರ್ಲಿ ಅದ್ರ ಗುಣ ಕತ್ತರಿಸೋದು, ದೂರ ಮಾಡೋದು. ಸೂಜಿ ಒಂದೇ 1 ಗ್ರಾಮಿನ ಕಬ್ಬಿಣದಾದ್ರೂ ಚಿಂತೆ ಇಲ್ಲ, ಅದ್ರ ಕೆಲಸ ಏನು? ಸೇರಿಸಿ ಒಲೆಯೋದು. ಅಂತ ಸೇರಿಸಿ ಒಲೆಯುವಂಥ ಕೆಲಸವನ್ನ ನೀವೆಲ್ಲ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀರಿ ಅನ್ನುವಂಥ ಆಶಾಭಾವದೊಂದಿಗೆ ನಾವು ನೀವೆಲ್ಲ ಬಹಳ ಕಾತುರದಿಂದ ಮುಂದೆ ಪ್ರಾಣೇಶ್ ಸರ್ ಅವರ ಮಾತುಗಳನ್ನು ಕೇಳಬೇಕು. ಅವರಿಗೂ ಕೂಡ ಶುಭ ಕೋರಿ